ಒಂದು ಕಾಯಿಲೆ ಬರಲಿ, ದುಡ್ದದ್ದು ಅರ್ಧಕ್ಕಿಂತ ಹೆಚ್ಚು ಮನೆ ಹೊಲ ಎಲ್ಲ ಮಾರ್ಕೊಂಡು ಸೊ ಒಂದು ಮಾತ್ರೆ ಕಂಟ್ರೋಲ್ ಆಗಲಿಲ್ಲ ಶರೀರಕ್ಕೆ ಅಂದರೆ ಶರೀರ ಏನೋ ಬೇರೆ ಹೇಳ್ತಾ ಇದೆ ಅಂತ ಅರ್ಥ. 2 ಮಾತ್ರೆ ಕೊಟ್ಟ ಮೇಲೆ ಒಂದು ಮತ್ತೆ 6 ತಿಂಗಳು ಸರಿ ಇದ್ದು ಮತ್ತೆ ಹೆಚ್ಚಾಗುತ್ತೆ. ಸೊ ಮತ್ತು ನೀನು ಕೊಟ್ಟರು ಸರಿ ಇಲ್ಲ, ನಾನೇನು ಬೇರೆ ಇದ್ದೀನಿ ಅಂತ ಹೇಳ್ತದೆ. ಮತ್ತೆ ಅದು ಡಯಾಬಿಟಿಸ್ ಸಕ್ಕರೆ ಬೆಲ್ಲ ತಿನ್ನೋದ್ರಿಂದ ಬಂದಿರೋದಲ್ಲ. ನೀವು ಮಧುಮೇಹ ಅಂತ ಡಯಾಗ್ನೋಸ್ ಮಾಡಬೇಕಂದ್ರೆ ಫ್ಯಾಟ್ ಕರಗ್ತಾ ಹೋಗ್ಬೇಕು ಬಾಡಿ ಒಳಗೆ. ವೇಟ್ ನಮ್ದು 70 kg ಇತ್ತು ಸರ್, ಈಗ 50 kg ಬಂದಿದ್ದೀನಿ. ಫ್ಯಾಟ್ ಕರಗ್ತಾ ಇದೆ. ಯಾಕೆ ಕರಗ್ತು ಫ್ಯಾಟು ಅಂದರೆ ನೀನೇ ಕರಗಿಸಿದ್ರೆ ನಾ ಕರಗ್ತಿರ್ಲಿಲ್ಲ, ನೀನು ಕರಗಿಸಿಲ್ಲ, ನನಗೆ ಕಾಯಿಲೆ ಬಂದು ಕರಗಿಸಿದ್ದೀನಿ. ಸೊ ಆಯುರ್ವೇದದಲ್ಲಿ 20 ರೀತಿಯ ಪ್ರಮೇಹಗಳಿವೆ. ಅದರಲ್ಲಿ 16 ರೀತಿ ಹಂತವನ್ನು ದಾಟಿ 17 ರೀತಿ ಬಂದ ಮೇಲೆ ಅದನ್ನು ಡಯಾಬಿಟಿಸ್ ಅಂತ ಕರೆಯೋದು. ಈ 16ಕ್ಕೆ 10 ವರ್ಷ ಬೇಕು ಬರೋಕ್ಕೆ, ಒಂದೊಂದೇ ಹೆಜ್ಜೆ ಬರೋಕ್ಕೆ. ಈ ಸಿಂಪ್ಟಮ್ಸ್ 20 ವರ್ಷದಿಂದ ಬಂದಿರ್ತದೆ. ಈಗ ಡಯಾಬಿಟಿಸ್ ಕಾಣುತ್ತೆ. ನಾವು ಇದನ್ನು ಹೇಳ್ತೀವಿ 20 ವರ್ಷದಿಂದ ಡಯಾಬಿಟಿಸ್ ಸ್ಟಾರ್ಟ್ ಆಗಿತ್ತು, ಅವಾಗಲೇ ನಿಲ್ಲಿಸ್ಬೋದಾಯ್ತು. ಆಯುರ್ವೇದದಲ್ಲಿ ಆ ಅಂಶ ಗೊತ್ತಾಗುತ್ತೆ. ಹೃದಯ ರೋಗ ಬರ್ದಂಗೆ ಹೆಂಗೆ ನೋಡ್ಕೋಬೇಕು ಡಾಕ್ಟ್ರೆ ಅಂದರೆ ಒಬ್ಬರ ಹತ್ರನೂ ಉತ್ತರ ಇಲ್ಲ. ನೀವು ಊಟ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕರುಳು ಹೀರ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ನಾವು ಇದೀಗಾಗಲೇ ಆಯುರ್ವೇದನ ಸುಡೋ ಸೈನ್ಸ್ ಅಂತ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಹೋಗ್ತಾ ಇದ್ವಿ ಸರ್ ಜೊತೆ. ಸೊ ಬನ್ನಿ ಇದನ್ನ ಮುಂದಿನ ಚರ್ಚೆನ ಮಾಡ್ತಾ ಹೋಗೋಣ. ಈಗಾಗಲೇ ನಾವು ಚರ್ಚೆಗಳನ್ನ ಮಾಡ್ತಾ ಬರ್ತಾ ಇದ್ವಿ. ಈಗ ಮುಂದೆ ಕೂಡ ಈ ಜನರಲ್ಲೂ ಕೂಡ ತಪ್ಪು ಕಲ್ಪನೆ ಇದೆ. ಈಗಾಗಲೇ ಈಗ ವೇಗದ ಜೀವನ ಶೈಲಿ ಆದ್ರಿಂದ ಜನರಲ್ಲಿ ಯಾವ್ದು ಬೇಗ ವಾಸಿ ಆಗ್ಬಿಡುತ್ತೆ ಅದಕ್ಕೆ ಹೋಗ್ಬಿಡೋಣ, ನಿಧಾನ, ಇದು ಆಯುರ್ವೇದ ನಿಧಾನ, ಇದು ಕೂಡ ತಪ್ಪು ಕಲ್ಪನೆ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಈಗ ತಪ್ಪು ಕಲ್ಪನೆ ಸಾಕಷ್ಟು ದೂರ ಆಗಿದೆ, ಸಾಕಷ್ಟು. ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ 2000 ಜನವರಿ, ಈಗ 26ನೇ ವರ್ಷ, 26 ವರ್ಷ ಮುಗೀತು. ಈಗ ನಮ್ಮ ಸಂಸ್ಥೆ ಸ್ಟಾರ್ಟ್ ಆಗಿನೇ 25ನೇ ವರ್ಷ. ಇಷ್ಟು ವರ್ಷ ನೋಡ್ತಾ ಇದ್ದೀನಿ. ಆವಾಗಿದ್ದ ಜನರ ಅಭಿಪ್ರಾಯ ಈಗಿರೋ ಜನರ ಅಭಿಪ್ರಾಯ ಸಾಕಷ್ಟು ಭಿನ್ನವಾಗಿದೆ, ಬದಲಾವಣೆ ಆಗಿದೆ. ಸಾಕಷ್ಟು. ನಾನು 1 ತಿಂಗಳಿಗೆ 2 ಪೇಷಂಟ್ ನೋಡಿರಲಿಲ್ಲ ಪ್ರಾರಂಭದ ಫಸ್ಟ್ ಟೈಮ್ ಕ್ಲಿನಿಕ್ ಓಪನ್ ಮಾಡಿದೆ. ಈಗ ನಮಗೆ 1-2 ತಿಂಗಳು ಬೇಕು ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ. ಇಷ್ಟು ಜನರು ಬರ್ತಾ ಇದ್ದಾರೆ ಅಂದರೆ, ಒಂದು ಕಡೆ ಜನ ಅಷ್ಟು ಬರ್ತಾ ಇದ್ದಾರೆ ಅಂದರೆ ಇದನ್ನು ಸೈನ್ಸನ್ನು ಏನು ಅಂತ ಜನರು ಹೇಳಬೇಕು. ನಾನು ಅದಕ್ಕೆ ನಿಮಗೆ ಲಾಸ್ಟ್ ಎಪಿಸೋಡಲ್ಲಿ ಕೇಳಿದ್ದು ನಿಮಗೇನು ಬೇಕು ಅಂತ. ಸೊ ಜನರಿಗೆ ಅದೇ ಬೇಕು, ಮತ್ತೇನಿದೆ. ಸೊ ಇದನ್ನು ಅರ್ಥ ಮಾಡಿಸಿ ಜನರಿಗೆ ಕ್ಲಾರಿಟಿ ಕೊಡಬೇಕು. ಜನರಿಗೆ ಕ್ಲಿಯರ್ ಆಗಿದೆ. ಏನು ಕ್ಲಿಯರ್ ಇದೆ ಅಂದರೆ ಯಾವುದು ನಮ್ಮನ್ನು ಬದುಕಿಸ್ತಾ ಇದೆ, ಯಾವುದು ನಮ್ಮ ಜೀವನದ ಅರ್ಧ ಅಲ್ಲ ಮುಕ್ಕಾಲು ಭಾಗ ದುಡಿಮೆನೇ ತೆಗೆದು ಆಸ್ಪತ್ರೆಗೆ ಹಾಕಿಸ್ತಾ ಇದೆ ಅಂತ ಜನರಿಗೆ ಕ್ಲಿಯರಾಗಿ ಅರ್ಥ ಆಗಿದೆ. ಒಂದು ಕಾಯಿಲೆ ಬರಲಿ, ದುಡ್ದದ್ದು ಅರ್ಧಕ್ಕಿಂತ ಹೆಚ್ಚು ಮನೆ ಹೊಲ ಎಲ್ಲ ಮಾರ್ಕೊಂಡು ಆಸ್ಪತ್ರೆಗೂ ಸೇರಿಸ್ಕೊಂಡ್ರೆಲ್ಲ ಇದ್ದಾರೆ. ಡೆಡ್ ಬಾಡಿ ತರಕ್ಕೆ ಚಿಕಿತ್ಸೆಗಲ್ಲ. ನಿಜ ಸೀರಿಯಸ್ ವಾಸ್ತವ ಹೇಳು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಜನರಿಗೆ ಕ್ಲಿಯರಾಗಿ ಅರ್ಥ ಆಗಿದೆ. ನಾನು ಇಷ್ಟೊಂದು ಕಷ್ಟಪಟ್ಟು ದುಡಿದು ಅವ್ರಿಗೆ ಇಡಕ್ಕೆ ಮಾಡ್ತಾ ಇರೋದು ಕೆಲಸನ, ಹೌದಲ್ವಾ? ಸೊ ಹಾಗಾಗಿ ಜನರಿಗೆ ಆಯುರ್ವೇದ ಏನು ಅಂತ ಗೊತ್ತಾಗಿ ಹೆಚ್ಚು ಬರ್ತಾ ಇರೋದು. ಈ ಭಯದಿಂದ ನಾನು ಏನಾದ್ರು ಮಾಡಿ ಆಯುರ್ವೇದನ ಸೂಡೋ ಸೈನ್ಸ್ ಅಂತ ಪ್ರೂವ್ ಮಾಡಿಬಿಟ್ರೆ ನಾವು ಭಾಳ ಸಕ್ಸಸ್ ಆಗಿ ಅದೆಲ್ಲ ನಡೆಯಲ್ಲ, ಜನ ಏನು ಹೇಳ್ತಾರೆ ಅದು. ಸೊ ಜನರಿಗಿರೋಂಥ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡೋದಕ್ಕೆ ನಾನು ಮತ್ತೆ ಈ ಎಪಿಸೋಡನ್ನ ಬಳಸ್ಕೊತೀನಿ. ಓಕೆ, ನಾವು ಕಳೆದ ಬರೀ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಲ್ವಾ? ಸೊ ಅದನ್ನು ಇನ್ನೂ ಸ್ವಲ್ಪ ಕನ್ಕ್ಲೂಡ್ ಮಾಡ್ತೀನಿ ಡಯಾಬಿಟಿಸ್ದೆ. ಸೊ ಡಯಾಬಿಟಿಸ್ಗೆ 1 ಮಾತ್ರೆ ಕೊಟ್ಟರು, ಮತ್ತೆ 2 ಕೊಟ್ಟರು, ಆಮೇಲೆ 3 ಕೊಟ್ಟರು, ಕಂಟ್ರೋಲ್ ಆಗಲಿಲ್ಲ. 4ನೇದು ಕೊಟ್ಟರು, ಕಂಟ್ರೋಲ್ ಆಗಲಿಲ್ಲ. ಇನ್ಸುಲಿನ್ ಕೊಡೋಣ, ಇದಕ್ಕೂ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಇನ್ಸುಲಿನ್ ಕೊಡ್ತಾ ಇದ್ದಾರೆ. ಸೊ ಒಂದು ಮಾತ್ರೆ ಕಂಟ್ರೋಲ್ ಆಗಲಿಲ್ಲ ಶರೀರಕ್ಕೆ ಅಂದರೆ ಶರೀರ ಏನೋ ಬೇರೆ ಹೇಳ್ತಾ ಇದೆ ಅಂತ ಅರ್ಥ. ನಾನು ಡಯಾಬಿಟಿಸ್ ಅಲ್ಲ ಮಾರಾಯ, ಬೇರೆ ಏನೋ ಆಗ್ತಾ ಇದೆ ನನ್ನ ಬಾಡಿಲಿ, ಅದಕ್ಕೆ ಸಕ್ಕರೆ ಹೆಚ್ಚಾಗಿದೆ ಅಂತ ಅರ್ಥ. ಹೌದಾ? 2 ಮಾತ್ರೆ ಕೊಟ್ಟ ಮೇಲೆ ಮತ್ತೆ 6 ತಿಂಗಳು ಸರಿ ಇದ್ದು ಮತ್ತೆ ಹೆಚ್ಚಾಗುತ್ತೆ. ಸೊ ಮತ್ತು ನೀನು ಕೊಟ್ಟರು ಸರಿ ಇಲ್ಲ, ನಾನೇನು ಬೇರೆ ಇದ್ದೀನಿ ಅಂತ ಹೇಳ್ತದೆ. ಮತ್ತೆ ಅದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದೆ. ಸೊ ನೀವು ಬಾಡಿ ವಾಯ್ಸನ್ನೇ ಕೇಳ್ತಾ ಇಲ್ಲ, ಶರೀರ ಏನು ಹೇಳ್ತಾ ಇದೆ ಅದನ್ನು ಕೇಳಿಸ್ತಾನೆ ಇಲ್ಲ. ಯಾಕೆ ಹೆಚ್ಚಾಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಬೇಕಲ್ಲ, ಯಾಕೆ ಹೆಚ್ಚಾಗ್ತಾ ಇದೆ ಅಂತ. ಸೊ ವಾಸ್ತವ ಏನು ಅಂತ ಹೇಳ್ಬಿಡ್ತೀನಿ. ಆಯುರ್ವೇದ ಏನು ಹೇಳ್ತದೆ ಇದ್ರ ಬಗ್ಗೆ ಅಂತ ಹೇಳಬೇಕಲ್ಲ. ಡಯಾಬಿಟಿಸ್ ಸಕ್ಕರೆ ಬೆಲ್ಲ ತಿನ್ನೋದ್ರಿಂದ ಬಂದಿರೋದಲ್ಲ ಅದು. ಯಾರು ಹೇಳಿದ್ರು? ಸಕ್ಕರೆ ಬೆಲ್ಲ ತಿಂದರೆ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಡಯಾಬಿಟಿಸ್ ಬಂದಿರೋ ಕಾರಣ ಅದಕ್ಕಲ್ಲ. ಫ್ಯಾಟನ್ನು ಮೆಟಬಾಲಿಸಮ್ ಹಾಳಾಗಿರೋದು, ಕೊಬ್ಬಿನ ಅಂಶ ನಿಯಂತ್ರಣ ಮಾಡದೇ ಇರೋದ್ರಿಂದ ಆಗಿರೋದು. ಓಕೆ, ಕೊಬ್ಬಿನ ಅಂಶ ಏನು? ಕೊಬ್ಬಿನ ಅಂಶ ಶರೀರದಲ್ಲಿ ಎಲ್ಲರ ಬಾಡಿಲಿ ಫ್ಯಾಟ್ ಇದೆ ಅಲ್ವಾ? ಫ್ಯಾಟ್ ಏನದು? ತಿನ್ನಬಾರ್ದು ವಸ್ತುನ ಅಥವಾ ಇರಬಾರ್ದು ವಸ್ತುನ ಅದು ಫ್ಯಾಟ್ ಅನ್ನೋಂಥದ್ದು? ಫ್ಯಾಟ್ ಏನು ಗೊತ್ತಾ? ನೀವೀಗ ದುಡಿಮೆ ಮಾಡ್ತಾಯಿದ್ದೀರಿ ಯಾವುದೋ ಒಂದು ವಿಷಯಕ್ಕೆ, ನಿಮ್ಗೆ ಇಂದಷ್ಟು ಸಂಬಳ ಬರ್ತಾಯಿದೆ, ನಿಮ್ಮ ಜೀವನಕ್ಕೆ ಇಷ್ಟು ಸಾಕು, ಉಳಿದಿದ್ದನ್ನು ಏನು ಮಾಡ್ತೀರಿ? ಸೇವ್ ಮಾಡಲ್ವಾ? ಅದೇ ಇದು ಫ್ಯಾಟ್. ನೀವು ಊಟ ಮಾಡಿದ್ದೀರಾ, ಇವತ್ತಿಗೆ ಎಷ್ಟು ಎನರ್ಜಿ ಖರ್ಚು ಮಾಡಿದ್ರೋ ಉಳಿದ ಎನರ್ಜಿ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಹೆಲ್ದಿ ಫ್ಯಾಟ್ ಅಂತ ಹೇಳಿ ಅದು ಹೆಲ್ದಿ ಫ್ಯಾಟೇ. ಸರಿಯಾದ ರೀತಿ ಸ್ಟೋರ್ ಮಾಡಿದ್ರೆ ಹೆಲ್ದಿ ಫ್ಯಾಟ್. ಕಳ್ತನ ಮಾಡ್ಕೊಂಡು ದುಡ್ಡು ಬ್ಯಾಂಕಲ್ಲಿ ಇಟ್ಟರೆ ಅನ್ಹೆಲ್ದಿ ಫ್ಯಾಟ್. ಸೊ ಈಗೇನು ಕಳ್ತನ ಆಗಿದೆ ಅಂತ ನೋಡೋಣ. ಓಕೆ, ಸೊ ಈಗೇನು ಪ್ರಪೋರ್ಷನ್ ಕೆಟ್ಟೋಗಿದೆ ಅಂದರೆ ನಾವು ತಿನ್ನುವಂಥ ಆಹಾರದ
ಕ್ವಾಲಿಟಿಗೂ ನಮ್ಮ ಬದುಕಿನ ಶೈಲಿಗೂ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ. ಸಮ ಪ್ರಮಾಣ ಇರಬೇಕಲ್ಲ. ನಾನು ಹೊಲದಲ್ಲಿ ರೈತ, ಚೆನ್ನಾಗಿ ದುಡಿಮೆ ಮಾಡ್ತೀನಿ, ಒಳ್ಳೆ ಪೋಷಕಾಂಶ ಆಹಾರ ತಿಂತೀನಿ, ಅದಷ್ಟು ಖರ್ಚಾಗುತ್ತೆ, ಸಮಸ್ಯೆ ಇಲ್ಲ. ಈಗ ನಮ್ಮ ಸಮಸ್ಯೆ ಏನು? ನನಗೆ ವೈದ್ಯ, ನಾನು ಕೂತ್ಕೊಂಡು ಔಷಧಿ ಬರೋದೇ ಆಗಿದೆ, ನನಗೆ ಔಷಧಿ ಬರೋಕ್ಕೆ ಇಷ್ಟನೂ ಇಲ್ಲ, ಆದರೂ ಜನರು ಔಷಧಿ ಬರೆಸ್ತಾರೆ ನನ್ನ ಕೈಯಿಂದ. ಯಾಕಂದರೆ ಅದು ಇನ್ನೂ ಸ್ವಲ್ಪ ಕಾಲ ಬೇಕು. ನಾವು ಔಷಧಿ ಬರಿದೇನೆ ಆರಾಮ ಮಾಡುವಂಥ ಪ್ರಕ್ರಿಯೆ ಅದು. ಮತ್ತು ಔಷಧಿ ಬರಿದೇ ಆರಾಮಾಗೋದಂಥವ್ರು ನಮ್ಮಲ್ಲಿ ಒಂದು 30% ಆದರೂ ಇರಬೇಕು. ಯಾಕಂದರೆ ಇದನ್ನು ಸರಿ ಮಾಡ್ಕೊಳ್ಳಿ, ಸರಿ ಆಗುತ್ತೆ. ಔಷಧಿಗಳು ಸ್ವಲ್ಪ ಕಾಲ ಕೊಟ್ಟು ಆಮೇಲೆ ಡ್ರಾಪ್ ಮಾಡಿಬಿಡೋದು, ಯಾವುದೇ ಕಾಯಿಲೆ ಇರಲದು. ಸೊ ಇದಿಷ್ಟು ಮೇಂಟೈನ್ ಮಾಡ್ಕೊಂಡು ಹೋಗಿ ಲೈಫನ್ನು, ಅದು ಸರಿ ಇರ್ತದೆ ಅಂತ ಹೇಳ್ತೇವೆ. ಸೊ ಹೀಗೆ ಇದೆ. ಸೊ ನನಗೆ ಕೆಲಸ ಏನು? ವೈದ್ಯ. ನಾನು ಔಷಧಿ ಬರೀತಾ ಕೂತ್ಕೋಬೇಕು. ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟಿದೆ? ಬೆಳಗ್ಗೆ ಒಂದಷ್ಟು ಎಕ್ಸಸೈಸು, ವ್ಯಾಯಾಮ ಮಾಡಿದ್ರೆ ಇದು ಬಿಟ್ಟು ಇದರಾಚೆ ಏನಿದೆ? ನನ್ನ ಊಟ ಎಷ್ಟಿರಬೇಕು? ಓಕೆ, ಪೋಷಕಾಂಶ ಭರಿತವಾದ ಆಹಾರವನ್ನು ದುಡ್ಡಿದೆ ಅಂತ ಒಳ್ಳೊಳ್ಳೆ ತೊಗೊಂಡು ನಾನು ತಿಂದುಬಿಡ್ತೀನಿ. ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆ. ಈಗ ಸ್ಟೋರ್ ಆಗೋದು ಹೆಂಗೆ ಸ್ಟೋರ್ ಆಗಬೇಕದು? ಸೊ ನಾನು 1000 ಕ್ಯಾಲರಿ ತಿಂದು 100 ಕ್ಯಾಲರಿ ಅಷ್ಟೇ ಖರ್ಚು ಮಾಡಿದರೆ ಇನ್ನು 900 ಕ್ಯಾಲರಿ ಫ್ಯಾಟಾಗಿ ಕೂತ್ಕೋತದೆ ಬಾಡಿ ಒಳಗೆ. ಇವತ್ತು ಕೂತ್ಕೊಳ್ತು ಓಕೆ, ನಾಳೆ ಕೂತ್ಕೊಳ್ತು ಓಕೆ, ನಾಳೆ ಕೂತ್ಕೊಳ್ತು, ವರ್ಷಗಟ್ಟಲೆ ಹೀಗೆ ಕೂತ್ಕೊಂಡ್ರೆ ಖರ್ಚಾಗ್ದೇ. ಸೊ ಆವಾಗ ಅದಕ್ಕೆ ಏನಾಗುತ್ತೆ ಅಂದರೆ ಈ ಮೆಥಡ್ ಸರಿ ಇಲ್ಲ ಅಂಥೇಳಿ ಆ ಫ್ಯಾಟನ್ನು ಕರಗಿಸ್ಕೋಬೇಕು. ಫ್ಯಾಟ್ ಕರಗಬೇಕು. ಕರಗೋದು ಇದಕ್ಕೆ ಡಯಾಬಿಟಿಸ್ ಅಂತ ಕರೆಯೋದು, ಫ್ಯಾಟ್ ಕರಗೋದು. ಹಾಗಾಗಿ ಒರಿಜಿನಲಿ ಡಯಾಬಿಟಿಸ್ ಬಂದವರು ಹಿಂಗೆ ಆಗ್ತಾರೆ, ತೆಳ್ಳಗಾಗ್ತಾ ಹೋಗ್ತಾರೆ, ವೆಯ್ಟ್ ಹಿಡಿತಾ ಅದು ಒರಿಜಿನಲ್ ಡಯಾಬಿಟಿಸ್. ಅದ್ರ ಹೊರತಾದರ ಸಕ್ಕರೆ ಅಂಶ ಹೆಚ್ಚಾಗಿದ್ದರೆ ಅದು ಡಯಾಬಿಟಿಸ್ ಅಲ್ಲ, ಫ್ಯಾಟ್ ಕರಗಬೇಕು. ನಾವು ಅನ್ಕೊಂಡಿರೋದೇ ಬೇರೆ, ಹೌದು, ಇರೋದು ವಾಸ್ತವನೇ ಬೇರೆ. ಆಯುರ್ವೇದ ಅದನ್ನ ಹೇಳುತ್ತೆ ಸ್ಪಷ್ಟವಾಗಿ. ನೀವು ಮಧುಮೇಹ ಅಂತ ಡಯಾಗ್ನೋಸ್ ಮಾಡಬೇಕಂದ್ರೆ ಫ್ಯಾಟ್ ಕರಗ್ತಾ ಹೋಗಬೇಕು ಬಾಡಿ ಒಳಗೆ. ವೆಯ್ಟ್ ನಂದು 70 kg ಇತ್ತು ಸರ್, ಈಗ 50 kg ಬಂದಿದ್ದೀನಿ, ಫ್ಯಾಟ್ ಕರಗ್ತಾ ಇದೆ. ಯಾಕೆ ಕರಗ್ತು ಫ್ಯಾಟು ಅಂದರೆ, ನೀನೇ ಕರಗಿಸಿದ್ರೆ ನಾ ಕರಗ್ತಿರ್ಲಿಲ್ಲ, ನೀನು ಕರಗಿಸಿಲ್ಲ, ನನಗೆ ಕಾಯಿಲೆ ಬಂದು ಕರಗಿಸಿದ್ದೀನಿ. ಯಾಕೆ ಕರಗ್ತು ಅಂದರೆ, ನೀನು ಬದುಕಲ್ಲ ಅಂದರೆ ಸತ್ತೋಗುತ್ತೆ ಶರೀರ. ಹಂಗೆ ಸ್ಟೋರ್ ಮಾಡ್ಕೊಂಡ್ರೆ ಅದರಿಂದನೇ ಬಾಡಿ ಹಾಳಾಗುತ್ತೆ. ಯಾಕಂದರೆ ಈ ಫ್ಯಾಟ್ ಅಂತ ಏನಿದೆಯೋ, ಜನರ ಭಾಷೆಯಲ್ಲಿ ಅರ್ಥ ಆಗೋದಾದ್ರೆ ಕೊಬ್ಬಿನಾಂಶ ಅಂತ ಏನಿದೆಯೋ ಅದರ ಲಿಪಿಡ್ ಅಂತ ಕರಿತೀವಿ. ಆ ಲಿಪಿಡ್ಗಳಿಂದನೇ ಹಾರ್ಮೋನ್ ಉತ್ಪತ್ತಿ ಆಗೋದು. ಎಲ್ಲ ಹಾರ್ಮೋನ್ಸ್, ಬಾಡಿಲಿರ್ತಕ್ಕಂಥ ಎಲ್ಲ ಹಾರ್ಮೋನ್ಸ್, ಮೇಲ್ ಹಾರ್ಮೋನ್, ಫಿಮೇಲ್ ಹಾರ್ಮೋನ್, ಈ ಹಾರ್ಮೋನ್, ಬದುಕು ಹಾರ್ಮೋನ್, ಎಲ್ಲ ಹಾರ್ಮೋನ್ಸು ಅದರಿಂದನೇ ಉತ್ಪತ್ತಿ ಆಗುತ್ತೆ. ಕೆಟ್ಟ ಫ್ಯಾಟ್ ಇದೆ, ಒಳ್ಳೆ ಹಾರ್ಮೋನ್ ಉತ್ಪತ್ತಿ ಆಗುತ್ತಾ? ಕೆಟ್ಟ ಹಾರ್ಮೋನ್ ಬರುತ್ತೆ. ಕೆಟ್ಟ ಹಾರ್ಮೋನ್ ಸ್ವಲ್ಪ ಬಂತರೂ ಸಾಕು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಡ್ರಿನಲಿನ್, ನಿಮ್ಮ ಕೈ ಕಾಲಕ್ಕೆ ಹಾವು ಬಂದುಬಿಟ್ರೆ ಎದ್ದೊಳಬಿಡ್ತೀರ ನೀವು. ಹಾರ್ಟು 150 ಸರಿ ಹೊಡ್ಕೊಳ್ತದೆ. ಹಾರ್ಟ್ ಅಷ್ಟು ಸರಿ ಹೊಡ್ಕೊಂಡಿದ್ದು ಯಾಕೆ ಅಂದರೆ, ನೀವು ಹಾವು ನೋಡಿದ ಭಯದಿಂದ, ಭಯದ ತಕ್ಷಣ ಒಂದು ಅಡ್ರಿನಲಿನ್ ಹಾರ್ಮೋನ್ ಬಂದು ಹಾರ್ಟನ್ನು ಅಷ್ಟು ಸರಿ ಹೊಡ್ಕೊಳ್ತದೆ. ನಿಮ್ಮ ಫ್ಯಾಟ್ ಹಿಂಗೆ ಇತ್ತು ಅಂದರೆ, ಹಾರ್ಮೋನ್ ಹಿಂಗೆಂಗೋ ಉತ್ಪತ್ತಿ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನೂ ಜಾಸ್ತಿ ಹೊಡ್ಕೊಂಡು ಸುಮ್ಮನೆ ಏನೂ ಇಲ್ಲದೆ. ಹಾರ್ಟ್ ಅಟ್ಯಾಕ್ ಆಗೋರಿಗೆ ಮುದ್ದೆ ಸಿಮ್ಟಮ್ಸ್ ನೋಡಿ, ಮೊದಲಿಗೆ ಮೈಯೆಲ್ಲ ಬೇವತ್ಬಿಟ್ಟು ಅಂತ ಸುಸ್ತಾಗಿ, ಆಮೇಲೆ ಇದೆಲ್ಲ ನಡೆಯಕ್ಕೆ ಹೆಜ್ಜೆ ಸುಸ್ತಾಗುತ್ತೆ, ಇದೆಲ್ಲ ಆಗುತ್ತೆ. ಡಯಾಬಿಟಿಸಲ್ಲೂ ಕೂಡ ಅದಾಗುತ್ತೆ. ಸೊ ಪ್ರಾರಂಭದಲ್ಲಿ ನಾವು ಅದನ್ನು ಸರಿ ಮಾಡ್ಕೊಳ್ಳೋದೇ ಇದ್ದರೆ ಫ್ಯಾಟ್ ತಾನು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತೇನು ಡಯಾಬಿಟಿಸ್ ಬರಲ್ಲ, 10 ವರ್ಷದ ಇತಿಹಾಸ ಬೇಕು, ಡಯಾಬಿಟಿಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆಯುರ್ವೇದದಲ್ಲಿ 20 ರೀತಿಯ ಪ್ರಮೇಹಗಳು ಅಂತಿದೆ. ಕನ್ಫ್ಯೂಷನ್ ಇಲ್ಲ ಇಲ್ಲಿ. 20 ರೀತಿಯ ಡಯಾಬಿಟಿಸ್ ಅಲ್ಲ, 20 ರೀತಿಯ ಪ್ರಮೇಹಗಳಿದ್ದಾವೆ. ಅದರಲ್ಲಿ 16 ರೀತಿ ಹಂತವನ್ನು ದಾಟಿ 17 ರೀತಿ ಬಂದ ಮೇಲೆ ಅದನ್ನು ಡಯಾಬಿಟಿಸ್ ಅಂತ ಕರೆಯೋದು ನಾವು. ಈ 16ಕ್ಕೆ 10 ವರ್ಷ ಬೇಕು ಬರೋಕ್ಕೆ, ಒಂದೊಂದೇ ಹೆಜ್ಜೆ ಬರೋಕ್ಕೆ. ಅಲ್ಲೇ ಸಿಂಪ್ಟಮ್ ಹೇಳಿರ್ತದೆ, ಅದು ಡಯಾಬಿಟಿಸ್ ಬರ್ತೀನೋ ಮರ ಅಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಮೂತ್ರ ವಾಸನೆ ಬರ್ತಾ ಇದೆ, ಬೆವರು ವಾಸನೆ ಬರ್ತಾ ಇದೆ, ನನಗೆ ತುಂಬ ಡ್ಯಾಂಡ್ರಫ್ ಆಗ್ತಾ ಇದೆ. ಈ ಸಿಂಪ್ಟಮ್ಸು 20 ವರ್ಷದ ಹಿಂದೆ ಬಂದಿರ್ತದೆ, ಈಗ ಡಯಾಬಿಟಿಸ್ ಕಾಣುತ್ತೆ. ನಾವು ಇದನ್ನು ಹೇಳ್ತೀವಿ 20 ವರ್ಷದ ಹಿಂದೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿತ್ತು, ಆವಾಗಲೇ ನಿಲ್ಲಿಸ್ಬೋದಾಯ್ತು ನೀವು ಅಂತ. ಆಯುರ್ವೇದದಲ್ಲಿ ಆ ಅಂಶ ಗೊತ್ತಾಗುತ್ತೆ. ಹೌದು, ಮೂತ್ರ ವಾಸನೆ ಬಂತು, ಬೆವರು ವಾಸನೆ ಬಂತು ಅಂದರೆ ಫ್ಯಾಟ್ ಕೆಟ್ಟನಾಗಿದೆ ಅಂತ ಅರ್ಥ. ಫ್ಯಾಟ್ ಕರಗಿನೇ ಬೆವರು ಬರೋದು, ಫ್ಯಾಟ್ ಕರಗಿನೇ ಮೂತ್ರ ಆಗೋದು. ಸೊ ಫ್ಯಾಟ್ ಕರಗ್ತಾ ಇದೆ ನೋಡು, ಬೆವರು ಜಾಸ್ತಿ ಬರ್ತಾ ಇದೆ, ವಾಸನೆ ಬರ್ತಾ ಇದೆ, ಮೂತ್ರ ವಾಸನೆ. ಇದೊಂದು 10 ವರ್ಷದ ಹಿಂದೆ ಬಂದಿರ್ತದೆ, ಇವತ್ತು ಬಂದಿರಲ್ಲ. ಆ 10 ವರ್ಷನ ಒಳ್ಳೆ ಸೋಪ್ ಕೊಟ್ಟು ವಾಸನೆ ನಿಯಂತ್ರಿಸಿ, ಒಳ್ಳೆ ಶಾಂಪು ಕೊಟ್ಟು ಡ್ಯಾಂಡ್ರಫ್ ನಿಯಂತ್ರಿಸಿ, ಇದೊಂದು ಕರ್ಮ ಅಲ್ವಾ? ಡ್ಯಾಂಡ್ರಫನ್ನು ಮುಂದೆ ಡಯಾಬಿಟಿಸ್ ಬರುತ್ತಪ್ಪ, ಹಿಂಗೆ ಫ್ಯಾಟ್ ಸರಿ ಮಾಡ್ಕೊ ಅಂತ ಹೇಳ್ಕೊಳ್ಳೋ ಬದಲು, ನಮ್ದು ಒಳ್ಳೆ ಶಾಂಪು ಕೊಡ್ತೀನಿ, ಡ್ಯಾಂಡ್ರಫ್ ಹೋಗುತ್ತೆ, ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ, ಮತ್ತೆ ಹಚ್ಕೋ ಶಾಂಪೂನ. ಮೈಯಿಂದ ವಾಸನೆ ಬರ್ತಾ ಇದೆ, ಬೇರೆ ಸೋಪ್ ಕೊಡ್ತೀನಿ, ಈ ಸೋಪ್ ಹಚ್ಕೊಂಡು ಪರ್ಫ್ಯೂಮ್ ಮಾಡ್ಕೊಂಡು ಇದ್ಬಿಡು, ವಾಸನೆ ಹಂಗೆ ಇರಲಿ, ಅದು ಡಯಾಬಿಟಿಸ್ ಆಗುತ್ತೆ ಒಂದು 10 ವರ್ಷ ಬಿಟ್ಟು. ಆವಾಗಲೇ ನಿಯಂತ್ರಿಸ್ಬೋದಿತ್ತಲ್ಲ. ಒಂದು ಸಣ್ಣ ಚಿಟಿಕೆ ಹೊಡೆಯುವಂಥ ಆ ಮಾತ್ರನೂ ಬೇಕಾಗಿಲ್ಲ ನಿಮಗೆ ಆಯುರ್ವೇದದಲ್ಲಿ. ಆಹಾರದಲ್ಲೇ ನಾವು ಕಂಟ್ರೋಲ್. ಈ ಯಾಕೆ ಹಾಕಿದೆ ಅಂದರೆ ಇದರಿಂದ ಆಗಿದೆ ಬಿಟ್ಬಿಡು, ಅಷ್ಟು ಮುಗಿದೋಯ್ತು. ಏನದು ಮೂತ್ರ ವಾಸನೆ ಬರಲ್ಲ, ಬೆವರು ವಾಸನೆ ಬರಲ್ಲ. ಸೊ ಅಲ್ಲೇ ಕಂಟ್ರೋಲ್ ಮಾಡೋದನ್ನು ಡಯಾಬಿಟಿಸ್ ಬರೆಸ್ಕೊಳ್ಳೋರ್ಗು ಬಿಟ್ಟು ಬಂದ ಮೇಲೆ ನಾನು ಔಷಧಿ ಕೊಟ್ಟು ಅದನ್ನು ನಿಯಂತ್ರಣ ಮಾಡ್ದಂಗೆ ಕಿಡ್ನಿ, ಕಣ್ಣು, ಹಾರ್ಟು, ಮೆದುಳು, ನರ ಹಾಳು ಮಾಡಿಕೊಂಡು ಅದನ್ನು ಔಷಧಿ ಮಾಡೋಕ್ಕೆ ಅದೊಂದು 4 ಜನ ಡಾಕ್ಟ್ರ್ ಹತ್ರ ಹೋಗಿ, ಇದೇನು ತುಂಡು ನೋಡೋದ ಶರೀರ?
ಒಟ್ಟಾರೆ ಜೀವನ ಚೆನ್ನಾಗಿರಬೇಕು, ಹಾರ್ಟ್ ಚೆನ್ನಾಗಿ. ನನಗೆ ಆಶ್ಚರ್ಯ, ಇನ್ನೂ ಆಶ್ಚರ್ಯ ಅಂದರೆ ಒಬ್ಬ ಹೃದ್ರೋಗ ತಜ್ಞ, ಆತನ ಕೆಲಸ ಏನಮ್ಮ ನಿಮ್ಮ ಪ್ರಕಾರ? ಯಾವುದು ಸರ್? ಹೃದ್ರೋಗ ತಜ್ಞ ಇದ್ದಾನೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್. ಅವ್ರ ಕೆಲಸ ಏನು? ಹಾರ್ಟಿನ ಬಗ್ಗೆ, ಒಂದು ಹಾರ್ಟಿಂದ ಹೆಲ್ದಿ ಹೇಗಿರುತ್ತೆ ಹೆಲ್ತನ್ನು ನೋಡುವಂಥದ್ದು, ಹೃದಯದ ಒಂದು ಹೆಲ್ತನ್ನು. ಓಕೆ, ಹೃದಯನ ರಿಪೇರಿ ಮಾಡೋದಾ ಅಥವಾ ಹೃದಯ ರೋಗ ಆಗದಂಗೆ ತಡೆಯೋದು? ಆಗದಂಗೆ ತೆಗೆದು. ಮತ್ತು ಇನ್ನೇನು ಯಾರು ಮಾಡ್ತಾ ಇದ್ರಿ ಕೆಲಸ? ಹೌದು, ಬಂದಮೇಲೆ ಇಲ್ಲ. ನೆಫ್ರಾಲಜಿಸ್ಟ್ ಮಾಡ್ತಾ ಇದ್ದಾರಾ? ಅದು ಗೊತ್ತಿಲ್ಲ, ಹಂಗೇನು ಮಾಡೋದು ನಮ್ಮ ಹತ್ರ ಗೊತ್ತಿಲ್ಲ. ಬಂದಮೇಲೆ ರಿಪೇರಿ ಆಗಲಿ, ಆಮೇಲೆ ನೀವು ಕೆಡಿಸ್ಕೊಂಬ, ಆಮೇಲೆ ಮಾಡ್ತೀನಿ. ಹೃದಯ ರೋಗ ಬರ್ದಂಗೆ ಹೆಂಗೆ ನೋಡ್ಕೋಬೇಕು ಡಾಕ್ಟ್ರೇ ಅಂದರೆ ಒಬ್ಬರ ಹತ್ರನೂ ಉತ್ತರ ಇಲ್ಲ. ಈಗೇನಿಲ್ಲ, ಚೆನ್ನಾಗಿದೆ, ನಾಳೆ ಏನಾರ ಆದ್ರೆ ನೋಡೋಣ, ಏನಾರ ಆದಮೇಲೆ ಏನು ನೋಡೋರು ನೀವು ರಿಪೇರಿ ಮಾಡ್ತಾ ಕೊಡೋಕೆ. ಸೊ ಈ ತುಂಡು ನಾನು ನೋಡಿ ಆ ಹೃದ್ರೋಗ ನೋಡು, ನಾನು ಈ ಔಷಧಿ ಕೊಟ್ಟಿದ್ದೀನಿ, ಹೃದಯಕ್ಕೆ ಸಂಬಂಧಪಟ್ಟ ಔಷಧಿಗಳು ಕೊಟ್ಟಿದ್ದೀನಿ, ಕಿಡ್ನಿದು ಅವ್ರ ಹತ್ರ ಹೋಗಿ, ನನ್ನ ಹತ್ರ ಅಲ್ಲ, ನನ್ನ ಸಂಬಂಧ ಇಲ್ಲ. ಕಿಡ್ನಿ ಡಾಕ್ಟರ್ ಹತ್ರ ನೀವು ಒಪ್ಕೊಂಡ್ಬಿಡ್ತೀರ ಅದನ್ನು. ಎಲ್ಲ ಸಾಮಾನ್ಯರು ಒಪ್ಸಿರೋದೇ ಹೆಂಗೆ, ಹಾರ್ಟ್ ಚೆನ್ನಾಗಿದೆ ಅಂತೆ ಕಿಡ್ನಿ ಡಾಕ್ಟರ್ ಹತ್ರ ಹೋಗ್ಬೇಕಂತೆ, ಕಿಡ್ನಿ ಡಾಕ್ಟರ್ ಹತ್ರ ಔಷಧಿ ಮಾಡೋದು. ಈಗ ಒಂದು 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 ಗಿಡದ ಉದಾಹರಣೆ ತಗೋತೀನಿ ನಾನು. ಬೇರು ಕೆಟ್ಟೋಗಿದೆ, ಇಲ್ಲೇನೋ ಸರಿ ಇಲ್ಲ, ಬೇರು ಕೆಟ್ಟಿಲ್ಲ ಅಂದಮೇಲೆ, ಕೆಟ್ಟೋದ್ಮೇಲೆ ಎಲೆ ಸರಿ ಇರಲ್ಲ, ಹೂವು ಹಣ್ಣು ಸರಿ ಇರಲ್ಲ. ಸೊ ಹೂವಿನ ಡಾಕ್ಟ್ರ್ ಹತ್ರ ಹೋಗೋದು, ಹೂವು ಸರಿಯಾಗಿದೆ, ಈಗ ಎಲೆ ಡಾಕ್ಟ್ರ್ ಹತ್ರ ಹೋಗು. ಎಲೆ ಸರಿಯಾಗಿದೆ, ಮೊಗ್ಗಿನ ಡಾಕ್ಟ್ರ್ ಹತ್ರ ಹೋಗು. ಬೇರೆ ಹತ್ರ ಹೋಗಿ ಅಂತೀನಿ ನಾನು. ಯಾಕಲ್ಲೆಲ್ಲ ಅಡ್ಡಾಡ್ತೀರ, ಬೇರೆ ಸರಿ ಮಾಡ್ಕೊಳ್ಳಿ, ಉಳಿದಿದ್ದೆಲ್ಲ ತಾನೇ ಸರಿ ಆಗುತ್ತಲ್ವ. ಮತ್ತು ಏನು ತಿನ್ನಬೇಕು ಡಾಕ್ಟ್ರೆ ಅಂತ ಪ್ರತಿಯೊಬ್ಬರು ಕೇಳ್ತಾರೆ. ಹೌದು, ಡಯಟ್ ಪ್ರತಿಯೊಬ್ಬರು ಕೇಳ್ತಾರೆ. ಇಂಡಿಯನ್ಸ್ ಅಂತೂ ಪ್ರತಿಯೊಬ್ಬರು ಕೇಳ್ತಾರೆ ಏನು ತಿನ್ಬೇಕು ನಾನು ಅಂತ. ಏನಾರು ತಿನ್ನು ಅಂತ ಹೇಳೋದು. ಬೇರಿಗೆ ಏನು ಹಾಕಬೇಕು ಅಂತ ಅರ್ಥ, ಏನು ತಿನ್ನು ಅಂದ್ರೆ ಏನರ್ಥ? ನಮ್ಮ ಕರುಳು ಅನ್ನೋದು ಬೇರಲ್ವಾ, ಬೇರಿಗೆ ಏನು ಹಾಕಬೇಕು ಅಂತ ಕೇಳ್ತಾ ಇದ್ದಾನೆ ಅವನು ವೈಜ್ಞಾನಿಕವಾಗಿ. ಏನು ತಿನ್ನಲಿ ಅಂದ್ರೆ ಅರ್ಥ ಏನು? ನಾನು ಬೇರಿಗೆ ಏನನ್ನು ಹಾಕಲಿ ಅಂತ. ಏನಾರು ಹಾಕು ಅಂದರೆ ಆ್ಯಸಿಡರ ಹಾಕು, ಮಣ್ಣರ ಹಾಕು, ಏನಾರು ಹಾಕು ನೀನು ಅದಕ್ಕೆ. ಸೊ ಆ್ಯಸಿಡ್ ಹಾಕಿಬಿಡು ಬೇರಿಗೆ, ರಿಪೇರಿ ನಾನು ಇಲ್ಲಿ ಹೂವಲ್ಲಿ ಮಾಡ್ತೀನಿ, ನೀನು ಅಲ್ಲೇನಾರು ತಿನ್ನು, ತೊಂದರೆ ಇಲ್ಲ. ಇದು ಎಲ್ಲರೂ ಹೆಂಗಾರು ಸೈನ್ಸ್ ಅಂತ ಹೇಳೋಕೆ ಹೋಗೋದು. ಬೇರಿಗೆ ಆ್ಯಸಿಡ್ ಹಾಕಿಬಿಟ್ಟು ಹೂವು ಹಣ್ಣನ್ನು ಸರಿ ನೋಡೋಕ್ಕಾಗತ್ತೆ ನಮ್ಮ? ಆಗುತ್ತೆ ಇಲ್ಲಲ್ಲ. ಇತ್ತೀಚೆಗೆ ಗಟ್ ಅಂತ ಮಾತಾಡ್ತಾ ಇದ್ದಾರೆ ಜನ, ಗಟ್ ಹೆಲ್ತ್ ಅಂತ. ಗ್ಯಾಸ್ಟ್ರೈಟಿಸ್ ಅದೇನು ಮಾಡ್ತಾರೆ, ಗ್ಯಾಸ್ಟ್ರೈಟಿಸ್ ಒಂದು ಮಾತ್ರೆ ತಗೊಳ್ಳಿ ಅಂತಿದ್ರು ಮೊದಲು. ನಾವು ಇದನ್ನು 25 ವರ್ಷದ ಹಿಂದೆಯೇ ಹೇಳಿದ್ವಿ. ಗ್ಯಾಸ್ಟ್ರೈಟಿಸ್ ಸಣ್ಣ ಔಷಧಿ, ಸಣ್ಣ ಕಾಯಿಲೆ ಅಲ್ಲ, ಅದು ಎಲ್ಲ ಕಾಯಿಲೆಗಳ ಮೂಲ. ಅದು ಎಲ್ಲ ಕಾಯಿಲೆಗಳ ಮೂಲ ಅದು. ಯಾಕಂದರೆ ನೀವು ಊಟ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕರುಳು ಹೀರ್ಕೊಳ್ಳೋದು ಇಂಪಾರ್ಟೆಂಟು. ನೀವು ಎಷ್ಟಾದ್ರು ಊಟ ಮಾಡೋದು ಹೀರ್ಕೊಳ್ಳಿಲ್ಲ ಅಂದರೆ, ಈಗ ಮೂಳೆ ಸೌತೆ ಇದೆ, ಕ್ಯಾಲ್ಶಿಯಂ ಕೊರತೆ ಬಂದಿದೆ, ಇದರ ಅರ್ಥ ಕ್ಯಾಲ್ಶಿಯಂ ಮಾತ್ರೆ ನುಂಗಬೇಕು ಅಂತಲ್ಲ. ನಿಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ ಇಲ್ಲ ಅಂತಲೂ ಅಲ್ಲ, ಆಹಾರದಲ್ಲಿ ಇದೆ, ಅದನ್ನು ಕರುಳು ಹೀರ್ಕೋತಾ ಇಲ್ಲ ಅಂತ ಅರ್ಥ. ಹೌದಲ್ವಾ? ಅದನ್ನು ಹೀರ್ಕೊಳಂಗೆ ಮಾಡ್ಬೇಕಾ, ಇನ್ನೊಂದು ಕ್ಯಾಲ್ಶಿಯಂ ಮಾತ್ರೆ ಹಾಕಬೇಕಾ? ಹೌದಾ? ಸೊ ಯಾವುದಾದ್ರೂ ಒಬ್ಬ ಪೇಷಂಟ್ ತೋರಿಸಿ ನನಗೆ, ಕ್ಯಾಲ್ಶಿಯಂ ಮಾತ್ರೆ ನುಂಗ್ಬಿಟ್ಟು ಮೂಳೆ ಸವೆತ ನಿಂತೋಗಿದೆ ಅನ್ನೋಂಥ ಒಬ್ಬ ಪೇಷಂಟ್ ತೋರಿಸಿ ನೋಡೋಣ. ಇದ್ದಾರೆ ಯಾರು ನೋಡಿ? ಒಬ್ಬರು ಸಿಕ್ಕಲ್ಲ. ಮತ್ತು ಏನು ಮಾಡೋದು ಕ್ಯಾಲ್ಶಿಯಂ ಮಾತ್ರೆ? ಇದೆಲ್ಲ ವಿಷಯ. ಕರಳನ್ನು ಇತ್ತೀಚೆಗೆ ಮಾತಾಡ್ತಾರೆ ಗಟ್ ಹೆಲ್ತ್ ಅಂತ. ಈ ಗಟ್ ಹೆಲ್ತನ್ನೇನಾದರೂ ಸೋಕಾಲ್ಡ್ ಮಾಡರ್ನ್ ಸೈನ್ಸ್ ಟಚ್ ಮಾಡ್ತು ಅಂದರೆ 95% ಆಫ್ ಪೇಷಂಟ್ಸ್ ಇಲ್ಲಿಂದ ಪೇಷಂಟ್ ಅಲ್ಲ. 95% ಹೇಳ್ತಾ ಇದ್ದೀನಿ, ಕಡಿಮೆ ಅಲ್ಲ. 95% ಪೇಷಂಟ್ಸ್ ಅಂತ ಯಾರಿದ್ದಾರೋ ಅವ್ರು ಯಾರೂ ಪೇಷಂಟ್ಸೇ ಅಲ್ಲ. ಇನ್ನೊಂದು 5% ನಿಜವಾಗ್ಲೂ ಪೇಷಂಟ್ ಇದ್ದಾರೆ. ಜೆನೆಟಿಕಲ್ ಡಿಸಾರ್ಡರ್ಸ್ ಅಂತೆ ಅದಂತೆ ಅವೆಲ್ಲ ಬೈ ಬರ್ತ್ ಬಂದಿರ್ತವೆ, ಅದಿರ್ತದೆ. ಉಳಿದು 95% ಯಾರೂ ಪೇಷಂಟ್ಸ್ ಅಲ್ಲ. ಗಟ್ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಂಡ್ರೆ, ಅದು ಗಟ್ ಹೆಲ್ತನ್ನು ಹೆಂಗೆ ಚೆನ್ನಾಗಿ ನೋಡ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ. ಅದನ್ನು ಮಾತಾಡ್ತೀನಿ. ಆಯುರ್ವೇದ ಹೇಗೆ ಮಾತಾಡುತ್ತೆ, ಅಲೋಪತಿ ಏನು ಮಾತಾಡುತ್ತೆ ಅಂತ ಹೇಳ್ತೀನಿ. ಗಟ್ ಹೆಲ್ತ್ ಅಂದರೆ ಏನು ಅಂದರೆ ಮೈಕ್ರೋಬ್ಸು ಅಂತ. ಈಗ ಎಲ್ಲ ನೀವು ಕೇಳ್ತಾ ಇದ್ದೀರಿ, ಈಗ ಪ್ರಿಬಯೋಟಿಕ್ ತೊಗೊಳ್ಳೋಣ, ಪ್ರೊಬಯೋಟಿಕ್ ತೊಗೊಳ್ಳೋಣ, ಕರಳಲ್ಲಿರ್ತಕ್ಕಂಥ ಮೈಕ್ರೋಬ್ಸನ್ನು ಜಾಸ್ತಿ ಮಾಡೋಣ, ಹೌದಾ? ಸೊ ಕರಳಲ್ಲಿರ್ತಕ್ಕಂಥ ಮೈಕ್ರೋಬನ್ನು ಜಾಸ್ತಿ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂದರೆ ಮೊಸರು ತಿನ್ನಿ ಅಂತ. ಇದೊಂದು ದೊಡ್ಡ ಮಿತ್ ಇದು. ಫಸ್ಟು ಮೊಸರು ತಿನ್ನಿರಿ ಅಂತ. ಮೊಸರು ಕೆಟ್ಟದ್ದು ಅಂತ ಹೇಳ್ತಿಲ್ಲ ನಾನು. ಮೊಸರು ತಿಂದು ಗಟ್ ಹೆಲ್ತನ್ನು ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಅಂತ. ಅದು ತಪ್ಪು ಕಲ್ಪನೆ, ಅಥವಾ ದೊಡ್ಡ ತಪ್ಪು ಅದು. ಮೊಸರು ತಿಂದು ಗಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಮೊಸರು ತಿನ್ನಬಾರ್ದು ವಸ್ತುನೂ ಅಲ್ಲ. ಬರೀ ಮೊಸರು ತಿಂದು ಒಬ್ಬ ಡಾಕ್ಟ್ರ್ ಯಾರೋ ನಾನು ಹಿಂಗೆ ಚರ್ಚೆ ನೋಡ್ತಾ ಇದ್ದೆ, ನಾನು ಮೊಸರಿಲ್ಲದೆ ಏನೂ ತಿನ್ನಲ್ಲ, ಎಲ್ಲರೂ ಮೊಸರನ್ನ ಮತ್ತು ಎಲ್ಲದಕ್ಕೂ ಮೊಸರು ಹಾಕ್ಕೊಳ್ಳಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಮೊಸರು ಹಾಕ್ಕೊಳ್ಳಿ, ಯಾಕಂದರೆ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತ. ಸೊ ಅವ್ರು ಗಟ್ ಬಗ್ಗೆ ಓದಿ ಬಂದುಬಿಟ್ಟಿದ್ದಾರೆ ಅಷ್ಟೇ. ನಾನು ಹೆಪಟಾಲಜಿಸ್ಟು, ನಾನು ಲಿವರ್ ಬಗ್ಗೆ ಓದಿ ಬಂದುಬಿಟ್ಟಿದ್ದೀನಿ. ನಾನು ಲಿವರ್ ಚೆನ್ನಾಗಿರಬೇಕಂದ್ರೆ ಏನು ಮಾಡಬೇಕು ಅಂತ. ನಾನು ಕಾರ್ಡಿಯಾಲಜಿಸ್ಟು ಹಾರ್ಟ್ ಚೆನ್ನಾಗಿರ್ಬೇಕಂದ್ರೆ ದಿನಕ್ಕೆ 2 ಹೊತ್ತು ಕಾಫಿ ಕುಡೀರಿ ಅಂತ. ಇಲ್ಲ ಕೇಳಿದ್ದೀನಿ, ನೀವೆಲ್ಲ ಓದ್ತೀನಿ. ದಿನಕ್ಕೆ 2 ಹೊತ್ತು ಕಾಫಿ ಕುಡಿತಾ ಇರಿ, ಹಾರ್ಟ್ ಚೆನ್ನಾಗಿರ್ತದೆ. ಸೊ ಕಾಫಿ ಕುಡಿದ್ರೆ ಗಟ್ ಏನಾಗುತ್ತೆ? ನಾನು ಗಟ್ ಬಗ್ಗೆ ಮಾತಾಡ್ತಿಲ್ಲ, ಹಾರ್ಟ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಇದು ಹುಚ್ಚಿದಾಗ ತುಂಡು ಮಾಡೋದ? ಗಟ್ ಏನಾರು ಆಗಲಿ ಕಾಫಿ ಕುಡಿದ್ರೆ. ಈ ಕಾಫಿ ಕುಡೀರಿ ಅಂತ ಹೇಳಿದ್ರೆ ಕಾಫಿ ಪ್ರಿಯರ್ ಏನು ಮಾಡ್ತಾರೆ? 2 ಕಾಫಿ ಕುಡಿದ್ರೇ ಹಾರ್ಟ್ ಚೆನ್ನಾಗಿರ್ತದಂತೆ, 10 ಕುಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಸೊ ಇಂಥ ಕಲ್ಪನೆಯಲ್ಲಿ ಗಟ್ಟನ್ನು ಹಾಳು ಮಾಡಿಕೊಂಡ್ರೆ ಹಾರ್ಟು ಚೆನ್ನಾಗಿರಲ್ಲ, ಕಿಡ್ನಿನೂ ಚೆನ್ನಾಗಿರಲ್ಲ, ಲಿವರು ಚೆನ್ನಾಗಿರಲ್ಲ. ಸೊ ಗಟ್ ಮೈಕ್ರೋಬ್ ಬಗ್ಗೆ ಹೇಳ್ತಾ ಇದ್ವಲ್ಲ, ಮೊಸರು ತಿಂದರೆ ಮೈಕ್ರೋಬ್ಸ್ ಇರ್ತದೆ ಅದರೊಳಗೆ, ಹೆಚ್ಚಾಗುತ್ತೆ ಅಂತ. ಇದೊಂದು ದೊಡ್ಡ ಮಿತ್, ಕಲ್ಪನೆ.
ಮೊಸರು ತಿಂದರೆ ಈ ಜಠರ ಅಂತಿದೆಯಲ್ಲ ಹೌದು, ಅದರಲ್ಲಿ ನಮ್ಮದು ಆ್ಯಸಿಡ್ಸ್ ಎಷ್ಟಿದೆ ಅಂದರೆ 1.5 pH, ಹೈಯೆಸ್ಟ್ ಆ್ಯಸಿಡ್ ಅದು. ಓಕೆ. ನೀವೇನೋ ಬ್ಯಾಕ್ಟೀರಿಯಾಗಳನ್ನು ತಿಂದ್ರಪ್ಪ ಸತ್ತೋಗ್ತಾವಲ್ಲಿ, ಆ್ಯಸಿಡಲ್ಲಿ ಬದುಕೋದೇ ಅಲ್ಲ. ಇನ್ನೆಲ್ಲಿ ಸಿಗ್ತದೆ ನಿಮ್ಗೆ? ಏನು ಸಿಗ್ತದೆ? ಹೌದಾ? ಅದು ಸತ್ತೋಗಲಿ ಬಿಡಿ, ಸಿಗಲ್ಲ ಅನ್ನೋದಕ್ಕೆ ಅಷ್ಟೇ ಪ್ರೂಫ್ ಕೊಟ್ಟಂಗೆ ಆಯಿತು. ಆದರೆ ಆಯುರ್ವೇದ ಮೊಸರನ್ನು ತಿಂದರೆ ಅಗ್ನಿ ಹಾಳಾಗುತ್ತೆ. ಅಗ್ನಿ ಅಂದರೆ ಏನು? ನಾನು ಯಾವುದು ಹೇಳಿದ್ನಲ್ಲ ಈಗ, ಹೀರ್ಕೊಳ್ಳೋ ಭಾಗ, ಆ ಹೀರ್ಕೊಳ್ಳೋ ಭಾಗ ಪೂರ್ತಿ ಹಾಳಾಗುತ್ತೆ ಮೊಸರನ್ನ ಅತಿ ಹೆಚ್ಚು ತಿಂದರೆ. ಸ್ವಲ್ಪ ತಿನ್ನಬೇಕು, 16 ವರ್ಷದೊಳಗೆ ತಿನ್ನಬಾರ್ದು ಯಾರು, 16 ವರ್ಷದ ನಂತರ ತಿನ್ನಬೇಕು, ಅದು ಹೆಲ್ಪ್ ಆಗುತ್ತೆ ಖಂಡಿತ. ಸೊ ಅದು ಯಾಕೆ ಅಂತ ಮತ್ತೆ ಅದು ತುಂಬ ಆಳವಾದ ಸೈನ್ಸ್ ಅದು. ಸುಮ್ಮನೆ ಏನೋ ಋಷಿಮುನಿಗಳೇನು ಯಾರು ದುಡ್ಡು ಕೊಟ್ಟು ಬರ್ಸಿರೋದಲ್ಲ ಇದು, ಸಂಶೋಧನೆ ಸುಮ್ಮನೆ ಮಾಡ್ತಿರೋದಲ್ಲ. ಅವ್ರ ಹೆಸರು ಬೇಕಾಗಿರಲಿಲ್ಲ, ದುಡ್ಡು ಬೇಕಾಗಿರಲಿಲ್ಲ, ಮನುಷ್ಯನ ಆರೋಗ್ಯ ಬೇಕಾಗಿತ್ತು, ಬರೆದ್ರು ಅಷ್ಟೇ ಅವರು. ಸೊ ಮೊಸರಿನ ಬಗ್ಗೆ ಸಾಕಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಅದೆಷ್ಟು ಹೆಲ್ಪ್ ಮಾಡ್ತದೆ, ಎಷ್ಟು ತೊಂದರೆ ಮಾಡ್ತದೆ, ಎರಡನ್ನೂ ಬರ್ದಿದ್ದಾರೆ. ಎಷ್ಟು ತಿಂದರೆ ಆರೋಗ್ಯ, ಎಷ್ಟು ತಿಂದರೆ ಅನಾರೋಗ್ಯ ಅಂತ. ಈಗ ಪ್ಯಾರಾಸಿಟಮಲ್ ಮಾತ್ರ ಜ್ವರ ಹೋಗ್ಸುತ್ತಲ್ಲಮ್ಮ, ಬೇಗ ಹೋಗ್ಲಿ ಅಂತ ಒಂದು 10 ಮಾತ್ರೆ ನುಂಗಿದ್ರೆ ಜ್ವರ ಹೋಗುತ್ತಾ? ನೀವು ಹೋಗ್ಬೇಕು ಅಲ್ವಾ? ಇದು ಸಮಸ್ಯೆ. ಈಗ ಮೊಸರು ತಿಂದರೆ ಬರುತ್ತಪ್ಪ. ಯಾವಾಗ ತಿನ್ನಬೇಕು? 16 ವರ್ಷದೊಳಗೆ ಕೊಡಬಾರ್ದು, 16 ವರ್ಷದ ನಂತರ ಕೊಡಬೇಕು. ಸೊ ಮೊಸರನ್ನ ಹೆಚ್ಚು ತಿಂದುಬಿಟ್ರೆ ಅಗ್ನಿ ಹಾಳಾಗುತ್ತೆ. ಅಗ್ನಿ ಅಂದರೆ ಯಾವುದು ಅಂದರೆ, ನಾವು ಊಟ ಮಾಡಿರೋ ಆಹಾರ ತುಂಡು ಮಾಡಬೇಕು. ಅದು ತುಂಡಾಗದೆ ಕೆಲಸ ಮಾಡಲ್ಲ, ತುಂಡು ಆಗಿಬಿಡಬೇಕು. ಆಮೇಲೆ ಅದನ್ನು ಹೀರ್ಕೋಬೇಕು. ಆವಾಗ ಅದು ಮೂಳೆ ಏನೋ, ಮಾಂಸ, ರಕ್ತನೋ ಏನೋ ಒಂದು ಆಗುತ್ತೆ. ಸೊ ಅದು ಆಗಲಿಕ್ಕೆ ಬೇಕಾದಂಥದ್ದನ್ನು ನಾವು ಅಗ್ನಿ ಅಂತ ಕರೆಯೋದು. ಆ ಅಗ್ನಿನ ಮೊಸರು ಹಾಳು ಮಾಡಿಬಿಡ್ತದೆ. ಎಕ್ಸಾಂಪಲ್, ನಿಮ್ಮ ಮನೇಲಿ ಉರಿಯುವಂಥ ಬೆಂಕಿ ಇದೆ, ಒಲೆಯಲ್ಲಿ ನೀರು ಹಾಕಿಬಿಡೋದು, ಅದಕ್ಕೆ ಮೇಲೆ ಅಕ್ಕಿ ಇಟ್ಟು ಅನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಎಷ್ಟೊತ್ತು ಮಾಡಿದ್ರೆ ಅನ್ನ ಆಗುತ್ತೆ? ಸೊ ಇದೇ ಕೆಲಸ. ಮೊಸರು ತಿಂದ್ಬಿಟ್ಟು ಅಗ್ನಿನ ಹಾಳು ಮಾಡೋದು, ಹಾಳು ಮಾಡಿ ಆಮೇಲೆ ಊಟ ಮಾಡೋದು. ಮೊಸರು ಕೆಟ್ಟದ್ದಲ್ಲ, ಅದಕ್ಕೆ ಲಿಮಿಟ್ ಇದೆ. ಏನು ಲಿಮಿಟ್ ಇದೆ? ಅಗ್ನಿ ಅಡುಗೆ ಎಲ್ಲ ಮುಗಿದ ಮೇಲೆ ಏನು ಮಾಡ್ತೀರಿ ನೀವು? ಆರಿಸ್ತೀರಲ್ವ? ಹಿಂದಿನ ಕಾಲದಲ್ಲಿ ನೀವು ಗ್ಯಾಸ್ ಆಫ್ ಮಾಡ್ತೀರಲ್ವ? ಹಿಂದಿನ ಕಾಲದಲ್ಲಿ ಕಟ್ಟಿಗೆಯಲ್ಲಿ ನೀರು ಹಾಕಿ ಆರಿಸ್ತಿದ್ರು. ಅಡುಗೆ ಮುಗಿದ ಮೇಲೆ ಮಾಡ್ಬೇಕು ಅದನ್ನು ಕೆಲಸನ. ಪ್ರಾರಂಭಕ್ಕೆ ಮಾಡಿಬಿಟ್ಟು ಆಮೇಲೆ ಅನ್ನ ಇಟ್ಟರೇನು ಕೆಲಸ ಆಗುತ್ತೆ? ಹೌದಲ್ವಾ? ಹಾಗಾಗಿ ಕೊನೆಗೆ ಅನ್ನ ಮೊಸರು ಉಣ್ತಿದ್ರಿಷ್ಟು. ಈಗಿಲ್ಲ, ಮೊಸರನ್ನೇ ಉಣ್ಬಿಡಿ. ಹಾಂ, ಅದೇ ಮೊಸರನ್ನ ಉಣ್ಬಿಡಿ ಎಲ್ಲ. ಕೊನೆಗೆ ಅದನ್ನು ಉಣ್ಬೇಕು, ಅಲ್ಲಿಗೆ ಅಗ್ನಿ ಶಾಂತ ಆಗುತ್ತೆ. ಆಯಿತು, ಇಲ್ಲಿಗೆ ಸೆಟ್ಲ್ ಅಂತ ಎಲ್ಲರೂ ಮಾಡ್ತಿದ್ರು. ಕೊನೆಗೆ ಅನ್ನ ಮೊಸರನ್ನ ಎಷ್ಟು ಊಟ ಮಾಡ್ತಿದ್ದಿದ್ದು. ಇಲ್ಲಿ ಮೊಸರನ್ನೇ ಹೆಲ್ತು. ಸೊ ಹೀಗೆ ಮಿತ್ತನ್ನು ಕ್ರಿಯೇಟ್ ಮಾಡಿ ಮೊಸರನ್ನ ತಿಂದರೆ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಹೀಗೆ ಮೊಸರನ್ನ 3 ಹೊತ್ತು ತಿನ್ನಿರಿ, ಒಂದು 6 ತಿಂಗಳು ತಿಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಬರ್ತದೆ. ಜಾಯಿಂಟ್ಗಳೆಲ್ಲ ಊದ್ಕೊಂಡು ಕೈ ಕಾಲು ಸೊಟ್ಟಾಗೋದು, ಅದಕ್ಕೆ ಔಷಧಿ ಇಲ್ಲ. ಸ್ಲೋ ಪಾಯ್ಸನ್ ಅಂತಲೂ ಕರೀಲಾಗುತ್ತೆ. ಇವೆಲ್ಲವೂ ಅಂತವೆ ಇದ್ವತ್ತೆ, ಇವೆಲ್ಲವೂ ಅಂತದೆ, ಲಿಮಿಟಲ್ಲಿ ಇರಬೇಕಲ್ಲ. ಹಾಂ, ಅಷ್ಟು 3 ಹೊತ್ತು ಹಂಗೆ ತಿಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಬರುತ್ತೆ. ಬರಲ್ಲ, ನಾವು ಸೈನ್ಸ್ ಹೇಳ್ತೀನಿ, ತೋರಿಸ್ಬೇಕು, ಅದನ್ನು ತಿನ್ನಿಸ್ಬಿಟ್ಟು ಯಾರನ್ನೋ ಕಾಯಿಲೆ ಪರಿಸ್ಥಿತಿ ತೋರಿಸ್ಬೇಕು. ಅದನ್ನು ಹೇಳಿದರೆ ಎವಿಡೆನ್ಸಾ? ತಿಂದು ನೋಡಿ. ತಪ್ಪು ಸರ್, ಎಲ್ಲದಕ್ಕೂ ಪುರಾವೆ ಕೇಳ್ತಾರೆ. ಪುರಾವೆ ಕೇಳೋಕೆ ಒಬ್ಬ ಸಾಯ್ಬೇಕೇನ್ರಿ ಒಬ್ಬ ಮನುಷ್ಯ? ಪುರಾವೆ ಕೇಳೋದಕ್ಕೆ ಮೊಸರು ಪ್ರಯೋಗ ಮಾಡಿ ಅವನಿಗೆ ಕಾಯಿಲೆ ಬರಬೇಕು, ಆಮೇಲೆ ಅದನ್ನ ಚಿಕಿತ್ಸೆ ಮಾಡೋದು. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಬರ್ತದೆ ಅಷ್ಟೇ, ಗ್ಯಾರಂಟಿ ಬರ್ತದೆ. ಸೊ ಈ ರುಮಟಾಯ್ಡ್ ಆರ್ಥರೈಟಿಸ್ ಅಂತಂದು ಅದಕ್ಕೆ ಔಷಧಿ ಅಂತ ಹಾಕೋದು ಸ್ಟೆರಾಯ್ಡ್ಸು. ಇದು ಹುಚ್ಚು ಚಾಕಾರ ಮಾಡ್ತಾರೆ ಕೆಲಸಗಳು. ಕೇವಲ ಮೊಸರಿಂದ ಬರಲ್ಲ, ಪೂರಕವಾದ ವ್ಯವಸ್ಥೆಗಳು ಇದ್ದಾವೆ. ಮೊಸರು ತಿನ್ನೋದು, ಹಗಲು ನಿದ್ದೆ ಮಾಡೋದು, ವ್ಯಾಯಾಮ ಇಲ್ದಂಗೆ ಬದುಕೋದು, ಈ 3 ಒಟ್ಟಾಗಿ ಮಾಡಿದರೆ ರುಮಟಾಯ್ಡ್ ಆರ್ಥರೈಟಿಸ್ ಬರ್ತದೆ. ಮಾಡ್ತಿದ್ದೀವಿ ನಾವೀಗ, ಹಗಲು ನಿದ್ದೆನೂ ಮಾಡ್ತಿದ್ದಾರೆ ಜನ. ಫಿಸಿಕಲ್ ಆ್ಯಕ್ಟಿವಿಟಿ ಅಂತೂ ಇಲ್ಲವೇ ಇಲ್ಲ. ದಿನ ಮೊಸರು ತಿಂದು ಬಂದೇ ಬರ್ತದೆ. ಮೊಸರು ತಿನ್ನೋದು ಅದು ಬದಲು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ ಅಂತ ಆಚಾರ್ಯ ಹೇಳ್ತಾರೆ. ಮಜ್ಜಿಗೆ ಅಂದ ತಕ್ಷಣ ಪ್ಯಾಕೆಟ್ ಮಜ್ಜಿಗೆ ಅಲ್ಲ, ನಾವು ಮಾಡ್ಕೊಂಡು ತಿನ್ನೋಂಥ ಮಜ್ಜಿಗೆ. ಸೊ ಹೀಗೆ ಒಂದು ಡಿಸೀಸನ್ನು ತೊಗೊಂಡೋದ್ರೆ, ಒಂದು ಡಿಸೀಸು ಇನ್ನೊಂದನ್ನು ಮತ್ತೊಂದನ್ನು ಸೃಷ್ಟಿ ಮಾಡ್ತಾನೆ ಹೋದರೆ, ಅಷ್ಟು ಒಂದೇ ಒಂದು ಡಯಾಬಿಟಿಸ್ ಪೇಷಂಟು ಯಾವುದೇ ಕಾಯಿಲೆ ಇಲ್ಲದಂಗೆ ಜೀವನವನ್ನು 100 ವರ್ಷ ಬದುಕಿ ಮುಗಿಸಿದ ಅಂತ ಉದಾಹರಣೆ ಇಲ್ಲ. ಮುಂದೆ ಯಾವುದೇ ತೊಂದರೆ ಬರ್ದೇನೆ ಮುಗಿಸಿದ ಅನ್ನೋಂಥ ಒಂದೇ ಒಂದು ಉದಾಹರಣೆ ಇಲ್ಲ. ನಮ್ಮ ಹತ್ರ ಇದ್ದಾವೆ, ನಾವು ಅದನ್ನು ಕೊಡ್ತೀವಿ, ಹೇಳ್ತೀವಿ ನಾವು ಅದನ್ನು. ಹಿಂಗೆ ಫಾಲೋ ಮಾಡು, ಡಯಾಬಿಟಿಸ್ ಬಂದಿದೆಯಾ ಹಿಂಗೆ ಫಾಲೋ ಮಾಡು, ನಿನ್ನ ಎಂಡ್ ಹೀಗಿರಲ್ಲ, ನಿನ್ನ ಎಂಡ್ ಕಿಡ್ನಿ ಹಾಳಾಗಲ್ಲ, ನಿನ್ನ ಎಂಡಿಂದ ಹಾರ್ಟ್ ಹಾಳಾಗಲ್ಲ, ನಿನ್ನ ಎಂಡ್ ಬ್ರೈನ್ ಹಾಳಾಗಲ್ಲ. ಪ್ರೂಫ್ ಮಾಡಬೇಕಾ? ನಾನು ಕೊಡ್ತಾ ಹೋಗ್ತೀನಿ ಮೆಡಿಸಿನ್ನ ಅಥವಾ ಫುಡ್ ಚಾರ್ಟ್ ಕೊಡ್ತಾ ಹೋಗ್ತೀನಿ. ಇದನ್ನು ಫಾಲೋ ಮಾಡಿ, ಬರಲ್ಲ, ಗ್ಯಾರಂಟಿ ಬರಲ್ಲ, ಯಾವೂ ಬರಲ್ಲ. ಕಿಡ್ನಿ ಹಾಳಾಗಲ್ಲ, ನರಗಳು ಹಾಳಾಗಲ್ಲ, ಹಾರ್ಟ್ ಸಮಸ್ಯೆ ಬರಲ್ಲ, ಬ್ರೈನು ಸಮಸ್ಯೆ ಬರಲ್ಲ. ಮತ್ತು ಇದಕ್ಕಿಂತ ಹೆಚ್ಚಿನ್ನೇನು ಬೇಕು ಅಲ್ವಾ? ಸೊ ಇವೆಲ್ಲವೂ ಬಂದರೂ ಪರವಾಗಿಲ್ಲ, ಇವೆಲ್ಲದಕ್ಕೂ ಔಷಧಿ ಕೊಡೋಣ. ಡಯಾಬಿಟಿಸ್ಗೆ ನಾನು ಪ್ರೂಫ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಏನು? ಡಯಾಬಿಟಿಸ್ ಸಕ್ಕರೆ ಅಂಶ ಕಂಟ್ರೋಲ್ ಮಾಡಿದ್ದೀನಿ. ಅವ್ರು ಕಿಡ್ನಿ ಮಾತ್ರೆ ಕೊಟ್ಟು ಕ್ರಿಯೇಟಿನನ್ನು ಇವತ್ತು ಕಂಟ್ರೋಲ್ ಮಾಡಿದ್ದಾರೆ, ಮತ್ತು ಡಯಾಲಿಸಿಸೇ ಮಾಡ್ತಾರೆ. ಡಯಾಲಿಸಿಸ್ ಮಾಡಿದ್ರು ಒಂದು 3-4 ವರ್ಷ ಹೈಯೆಸ್ಟ್ ಅಂದರೆ ಬದುಕೋದು, ಅದರಂತೆ ಬದುಕಿಲ್ಲ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಅಷ್ಟೇ ಕತೆ. ಸೊ ಹಾರ್ಟ್ ಸಮಸ್ಯೆ ಬಂದಿದೆ, ಹಾರ್ಟಿಗೆ ಔಷಧಿ ಕೊಡ್ತೀನಿ, ಇದು ಬಂದಿದೆ, ಇದಕ್ಕೆ ಔಷಧಿ ಕೊಡ್ತೀನಿ. ಸೊ ಔಷಧಿ ಕೊಡೋದೇ ಒಂದು ಜೀವನವ.
ಔಷಧಿ ಕೊಡದೇ ಒಂದು ಸೈನ್ಸಿನ ಕೆಲಸ ಅನ್ನೋದಾದರೆ ಆ ಸೈನ್ಸ್ ಅಗತ್ಯನೇ ಇಲ್ಲ ಅಂತೀನಿ ನಾನು. ಔಷಧಿ ಕೊಡೋದೇ ಒಂದು ನನ್ನ ಉದ್ದೇಶಪ್ಪ ಜೀವನದಲ್ಲಿ, 1% ಅಗತ್ಯನೂ ಇಲ್ಲ. ಸೊ ಜೀವನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಆಯುರ್ವೇದ. ಅದರಲ್ಲಿ ಜೀವನ ಕೆಡಬಾರ್ದು. ಮನುಷ್ಯನ ಉದ್ದೇಶ ಏನಂದರೆ ಇಲ್ಲೇ ಬದುಕಿ ಕೊನೆಯ ತನಕ ಆರೋಗ್ಯವಾಗಿ ಇದ್ದು ಅವನು ಅಚೀವ್ಮೆಂಟ್ ಮಾಡ್ತಾ ಹೋಗ್ತಾನೆ. ಅವನು ಅಚೀವ್ಮೆಂಟೇ ಅವನ ಜೀವನ. ಹೌದಲ್ಲ, ನಿಮಗೆ ಸಾಧನೆ ಮಾಡಿದ ಜೀವನ ಅಲ್ವಾ? ನಾನು ಅವಾಗಲೇ ನಿಮಗೆ ಹೇಳಿದ್ದು ಹಿಂದಿನ ಎಪಿಸೋಡ್, ನಿಮ್ಮ ಪ್ರಧಾನಮಂತ್ರಿ ಆದರೆ ಎಷ್ಟು ಖುಷಿ ಆಗುತ್ತೆ ಅಂತ. ಸಾಧನೆ ಜೀವನ ತಾನೆ. ಸಾಧನೆಗೆ ಏನಾದರೂ ಒಂದು ಕಾಯಿಲೆ ಬಂದರೆ ಅಂತ ಔಷಧಿ ಇರೋದೇ ಹೊರತು ಔಷಧಿನೇ ಸಾಧನೆ ಅಲ್ಲ. ನೋಡು, ನಾನು ಏನೂ ಕಾಯಿಲೆ ಬರೋದಂಗೆ ನೋಡ್ಕೊಂಡೆ, ಅದೇ ಸಾಧನೆ ಅಲ್ಲ. ಕಾಯಿಲೆ ಬರೋದಂಗೆ ಇಟ್ಕೊಳ್ಳೋ ಸರಿ. ಸಾಧನೆ, ನಿನ್ನ ಸಾಧನೆ ಏನಿದೆಯೋ ಅದನ್ನು ಮಾಡಿ. ನೀನು ಯಾವ ಫೀಲ್ಡ್ ಇದೆಯೋ ಆ ಫೀಲ್ಡಲ್ಲಿ ದೊಡ್ಡದನ್ನು ಅಚೀವ್ ಮಾಡು. ಅಕಸ್ಮಾತ್ ಕಾಯಿಲೆ ಬಂದರೆ ಅಂತ ಆಯುರ್ವೇದ ಒಂದು ಪಾರ್ಟ್ ಮೆಡಿಸಿನನ್ನು ಹೇಳ್ತದೆ. ಮೆಡಿಸಿನ್ನೇ ಆಯುರ್ವೇದ ಅಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಆಯುರ್ವೇದ ಈಸ್ ಎ ಟ್ರೂ ಸೈನ್ಸ್ ಅಲ್ಲ, ಅದು ಲೈಫ್ ಸೈನ್ಸ್. ಅದು ಪೂರ್ತಿ ಸೊ ನನಗೊಬ್ಬನಿಗೆ ಬೇಕಾಗಿರೋ ಸೈನ್ಸ್ ಅಲ್ಲ ಅದು. ಜಗತ್ತಲ್ಲಿ ನೀನು ಯಾವ ದೇಶದವರೋ ಯಾವ ಭಾಷೆಯವರೋ ಎಲ್ಲರಿಗೂ ಬೇಕಾಗಿರೋದು. ಜೀವನ ಎಲ್ರಿಗೂ ಬೇಕು. ಪ್ರಧಾನಮಂತ್ರಿನೂ ಭಿಕ್ಷುಕನೂ ಜೀವನ ಅಂತೂ ಮಾಡ್ತಾ ಇದ್ದಾನೆ. ಸೊ ಯಾರ್ಯಾರೆಲ್ಲ ಜೀವನ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಆಯುರ್ವೇದ ಬೇಕು. ಹಾಗಾಗಿ ಅದನ್ನೊಂದು ನಿರ್ದಿಷ್ಟವಾದ ಇಷ್ಟಕ್ಕೆ ಅಂತ ಸೀಮಿತ ಮಾಡುವಂಥ ಒಂದು ವಿಜ್ಞಾನ ಅಲ್ಲ ಅದು. ಒಂದು ಒಳ್ಳೆ ಮಾಹಿತಿ ಹಂಚ್ಕೊಂಡ್ರಿ, ಥ್ಯಾಂಕ್ ಯು ಸರ್. ಸೊ ಇದುವರೆಗೆ ಒಂದು ಏನೆಲ್ಲ ಎಫೆಕ್ಟ್ ಆಗುತ್ತೆ, ಆಯುರ್ವೇದದಿಂದ ಏನು ಪರಿಹಾರ ಇದೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನೂ ಮುಗ್ದಿಲ್ಲ, ಇನ್ನೂ ಕೂಡ ಮುಂದಿನ ಎಪಿಸೋಡಲ್ಲಿ ಈ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಚಾನಲ್.